ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಭಿಮೋಪತ್ರೆ ಸಾವಿತ್ರಿ. ಯಾವ ಸಂದರ್ಭದಲ್ಲಿ ತವರಿನ ಆಸ್ತಿಯಲ್ಲಿ ಹೆಣ್ಮಕ್ಳು ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ ಅಂತಂದರೆ, ಮೊದಲನೇದಾಗಿ ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ತಂದೆಯು ಬದುಕಿದ್ದಾಗಲೇ ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ. ಎರಡನೇದಾಗಿ ತಂದೆಯ ಸ್ವಯಾರ್ಜಿತ ಆಸ್ತಿಯನ್ನು ತಂದೆಯು ತಾನು ಬದುಕಿದ್ದಾಗಲೇ ಬರೀ ಗಂಡು ಮಕ್ಕಳಿಗೆ ಅಂತಲೇ ವಿಲ್ ಬರೆದಿಟ್ಟಾಗ ಅಥವಾ ದಾನಪತ್ರದ ಮೂಲಕ ವರ್ಗಾವಣೆ ಮಾಡಿದಾಗ ಅಂತಹ ಸಂದರ್ಭದಲ್ಲಿ ಹೆಣ್ಮಕ್ಳು ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ. ಆ್ಯಂಡ್ ಮೂರನೇದಾಗಿ ತಂದೆಯು ತನ್ನ ಸ್ವಯಾಚಿತ ಆಸ್ತಿಯನ್ನು ತಾನು ಬದುಕಿದ್ದಾಗಲೇ ಬೇರೆ ಯಾರಿಗಾದ್ರೂ ಮಾರಾಟ ಮಾಡಿದರೂ ಕೂಡ ಅಂತಹ ಸಂದರ್ಭದಲ್ಲಿ ಹೆಣ್ಮಕ್ಳು ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ. ಆ್ಯಂಡ್ ನಾಲ್ಕನೇದಾಗಿ ಸ್ವಯಾರ್ಜಿತ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣುಮಕ್ಕಳು ತಮ್ಮ ಹಕ್ಕು ಬಿಡುಗಡೆ ಪತ್ರದ ಮೂಲಕ ಅಂದರೆ ರಿಲೀಸ್ ಡೀಡ್ ಮೂಲಕ ತಮ್ಮ ಹಕ್ಕನ್ನು ಬಿಟ್ಟು ಕೊಟ್ಟಿದ್ದರೂ ಕೂಡ ಅಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಆಸ್ತಿಯಲ್ಲಿ ಭಾಗವನ್ನು ಕೇಳಲಿಕ್ಕೆ ಬರೋದಿಲ್ಲ. ಆ್ಯಂಡ್ ಐದನೇದಾಗಿ ಪಿತ್ರಾರ್ಜಿತ ಆಸ್ತಿಯನ್ನು 2005ಕ್ಕೂ ಮೊದಲು ಬರೀ ಗಂಡ್ಮಕ್ಳೇ ಪಾರ್ಟಿಷನ್ ಡೀಡ್ ಮಾಡುವ ಮೂಲಕ ಹಂಚಿಕೆಯನ್ನು ಮಾಡಿಕೊಂಡಿದ್ರೂ ಕೂಡ ಅಂತಹ ಸಂದರ್ಭದಲ್ಲಿ ಹೆಣ್ಮಕ್ಳು ಆ ಆಸ್ತಿಯಲ್ಲಿ ಭಾಗವನ್ನು ಕೇಳಲಿಕ್ಕೆ ಬರೋದಿಲ್ಲ. ಆ್ಯಂಡ್ ಪಾರ್ಟಿಷನ್ ಡೀಡ್ ಮಾಡುವಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಒಪ್ಪಿಗೆ ಸೂಚಿಸಿ ಒಪ್ಪಿಗೆ ಪತ್ರಕ್ಕೆ ಸಹಿ ಮಾಡಿದರೂ ಕೂಡ ಅಂತಹ ಸಂದರ್ಭದಲ್ಲಿ ಹೆಣ್ಮಕ್ಳು ಆಸ್ತಿಯಲ್ಲಿ ಭಾಗವನ್ನು ಕೇಳಲಿಕ್ಕೆ ಬರೋದಿಲ್ಲ. ಆ್ಯಂಡ್ ಕೊನೆಯದಾಗಿ ನಿಮ್ಮ ತಂದೆಗೆ ಯಾರ ಕಡೆಯಿಂದಾದರೂ ದಾನಪತ್ರದ ಮೂಲಕ ಅಥವಾ ವಿಲ್ ಮೂಲಕ ಆಸ್ತಿ ಬಂದಿದ್ದರೂ ಕೂಡ ನೀವು ಆ ಆಸ್ತಿಯನ್ನು ಬಲವಂತವಾಗಿ ನಿಮಗೆ ಹಕ್ಕು ಬೇಕು ಅಥವಾ ಪಾಲು ಬೇಕು ಅಂತ ಕೇಳಲಿಕ್ಕೆ ಬರೋದಿಲ್ಲ. ಥ್ಯಾಂಕ್ ಯು. ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ.